ನೋಡಿ ನಮ್ಮ ಬದನೆಕಾಯಿ ಎಣ್ಣೆಗಾಯಿ ರೆಡಿಯಾಗಿದೆ. ಹೇಗೆ ಬಂದಿದೆ ನೋಡಿ. ಮನೆಯಲ್ಲಿ ನೀವು ಚಪಾತಿ, ರೊಟ್ಟಿ, ದೋಸೆ ಎಲ್ಲ ಮಾಡಬೇಕಾದ್ರೆ ಈ ರೆಸಿಪಿಯನ್ನು ಒಂದು ತಪ್ಪದೆ ಟ್ರೈ ಮಾಡಿ. ಭಾರಿ ಒಂದು ಒಳ್ಳೆ ಕಾಂಬಿನೇಷನ್ ಆಗ್ತದೆ. ಫ್ರೆಂಡ್ಸ್, ನಾನು ನಿಮ್ಗೆ ಇಷ್ಟರ ತನಕ ತುಂಬ ಬಗೆಯ ರೆಸಿಪಿಗಳನ್ನು ಮಾಡಿ ತೋರಿಸಿದ್ದೇನೆ. ಇವತ್ತು ಉತ್ತರ ಕರ್ನಾಟಕದ ಒಂದು ರೆಸಿಪಿ ದಕ್ಷಿಣ ಕನ್ನಡದವರು ಮಾಡಿದರೆ ಹೇಗಿರ್ತದೆ, ಅದೇ ನಮ್ಮ ಬದನೆಕಾಯಿ ಎಣ್ಣೆಕಾಯಿ ಹೇಗೆ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟ್ಟಿನಿ. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಬದನೆಕಾಯಿನ ಚಂದ ತೊಳೆದಾಯ್ತು. ನೋಡಿ ಹೇಗೆ ಫ್ರೆಶ್ ಉಂಟಂತ. ಇದನ್ನಿನ್ನು ಎಣ್ಣೆಗಾಯಿಗೆ ಮಾಡಲಿಕ್ಕೆ ಹೇಗೆ ಕಟ್ ಮಾಡಬೇಕು ಅದೇ ರೀತಿ ಕಟ್ ಮಾಡುವ. ಈ ಥರ ನೋಡಿ ಸೈಜ್ ಉಂಟಲ್ಲ, ಸ್ವಲ್ಪ ಚಿಕ್ಕ ಚಿಕ್ಕದಿದ್ದದ್ದನ್ನೇ ನಾನು ತಗೊಂಡಿದ್ದೇನೆ. ತುಂಬ ದೊಡ್ಡ ದೊಡ್ಡದಿದ್ದರೆ ಒಳ್ಳೆದಾಗೋದಿಲ್ಲ ಅಂತೇಳಿ ಚಿಕ್ಕ ಚಿಕ್ಕ ಸೈಜ್ ತಗೊಂಡಿದ್ದೇನೆ. ನೋಡಿ ಈ ಥರ ಅಡ್ಡ ಕಟ್ ಮಾಡಬೇಕು. ಇದರ ಒಳಗಡೆ ನಮಗೆ ಮಸಾಲೆ ತುಂಬಲಿಕ್ಕೆ ಉಂಟು. ಹಾಗೆಯೇ ಈ ಥರ ಎರಡು ಅಂದರೆ ಕ್ರಾಸ್ ಟೈಪಲ್ಲಿ ಕಟ್ ಮಾಡಿದರೆ ಆಯಿತು. ಈಗ ನಾವು ಓಪನ್ ಮಾಡಬೇಕಾದ್ರೆ ಈ ಥರ ಇರಬೇಕು. ಮಸಾಲೆ ಇದರೊಳಗೆ ತುಂಬಿಸಲಿಕ್ಕೆ ಆಗಬೇಕು. ಅದೇ ರೀತಿ ಹೀಗೆ ಬದನೆಕಾಯಿನ ತುದಿಯೆಲ್ಲ ಏನು ಕಟ್ ಮಾಡಲಿಕ್ಕಿಲ್ಲ. ನೋಡಿ ಹಾಗೆ ಇಟ್ಟಿದ್ದೇನೆ. ತುದಿಯೆಲ್ಲ ಹಾಗೆ ಇಟ್ಟಿದ್ದೇನೆ. ತಳಭಾಗದಲ್ಲಿ ಮಾತ್ರ ಕಟ್ ಮಾಡಲಿಕ್ಕೆ. ನಾನಿಲ್ಲಿ ಕ್ರಾಸ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೇನೆ. ಮುಕ್ಕಾಲರಷ್ಟು ಕಟ್ ಮಾಡಿದರೆ ಸಾಕು. ಈ ಥರ ಓಪನ್ ಮಾಡುವಾಗ ಹೀಗೆ ಓಪನ್ ಆಗಬೇಕು. ಇದರೊಳಗಡೆ ಮಸಾಲೆ ತುಂಬಲಿಕ್ಕೆ. ಹಾಗೆಯೇ ಈ ಕಡೆ ಕೂಡ ನೋಡಿ ಎಲ್ಲ ಬದನೆಯನ್ನು ಕಟ್ ಮಾಡಿ ಆಯಿತು. ಬದನೆಕಾಯಿ ಎಣ್ಣೆಕಾಯಿಗೆ ಫಸ್ಟಿಗೆ ನಾವು ನೆಲಗಡಲೆಯನ್ನು ಮತ್ತು ಎಳ್ಳನ್ನು ಹೊಯ್ದುಕೊಳ್ಬೇಕು. ನಾನಿಲ್ಲೊಂದು 1/4 ಕಪ್ ಆಗುವಷ್ಟು ನೆಲಗಡಲೆಯನ್ನು ತಗೊಂಡಿದ್ದೇನೆ. ಅದರೊಟ್ಟಿಗೆ ಒಂದು 3 ರಿಂದ 4 ಚಮಚ ಆಗುವಷ್ಟು ಎಳ್ಳು. ಎರಡನ್ನು ಒಟ್ಟಿಗೆ ಫ್ರೈ ಮಾಡಬೇಕು. ಇಲ್ಲಿ ನಾನು ತಗೊಂಡಿರೋದು ಬಿಳಿ ಎಳ್ಳು. ಬಿಳಿ ಎಳ್ಳು ಹಾಕೋದ್ರಿಂದ ಟೇಸ್ಟ್ ಚೆಂದ ಬರ್ತದೆ. ನೆಲಗಡಲೆ ಸ್ವಲ್ಪ ರೋಸ್ಟ್ ಆಗಲಿ. ನಮ್ಮ ಬದನೆಕಾಯಿ ಎಣ್ಣೆಗಾಯಿ ಅಂತ ಹೇಳಿದರೆ ನಮ್ಮ ಉಡುಪಿ ಮಂಗಳೂರು ಸೈಡಲ್ಲೆಲ್ಲ ಸ್ವಲ್ಪ ಕಡಿಮೆ ಮಾಡೋದು. ಇದು ನಮ್ಮ ಉತ್ತರ ಕರ್ನಾಟಕದ ರೆಸಿಪಿ ಅಲ್ಲ, ಹಾಗೆ ಆದರೆ ನಮ್ಮ ಕಡೆ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ನೋಡಿಕೊಂಡೆಲ್ಲ ಮಾಡಿದರೆ ನಮಗೆ ಕೂಡ ಅದರ ಟೇಸ್ಟ್ ಗೊತ್ತಾಗ್ತದೆ. ನೋಡಿ ಈ ಎಳ್ಳು ಚಿಟ್ಟಪಟ ಸಿಡಿತಾ ಉಂಟು. ಇಷ್ಟಾದರೆ ಸಾಕು. ಇದನ್ನು ತೆಗೆಯುವ. ಒಂದು 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಮಸಾಲೆ ಹುರಿಲಿಕ್ಕೆ ಉಂಟು. ಈ ಮಸಾಲೆಗೆ ಫಸ್ಟಿಗೆ ನಾನಿಲ್ಲಿ ಸ್ವಲ್ಪ 1 ಚಮಚದಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಳ್ತೇನೆ. 3/4 ಸ್ಪೂನ್ ಮೆಂತೆ. ಇದು ಸ್ವಲ್ಪ ಕೆಂಪಾಗೋ ತನಕ ಹುರಿಯುವ. ಉದ್ದಿನಬೇಳೆ ಹಸಿ ವಾಸನೆ ಸ್ವಲ್ಪ ಹೋಗಬೇಕು. 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ, 1 ಸ್ಪೂನ್ ಜೀರಿಗೆ. ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡುವ. ನಾನಿಲ್ಲಿ ಕ್ವಾಂಟಿಟಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೇನೆ. ನಾರ್ಮಲ್ ಆಗಿ ನಾವು ಸಾಂಬಾರಿಗೆ ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿಗಳನ್ನು ಉಪಯೋಗಿಸ್ತೇವೆ ಅದನ್ನೇ ಇಲ್ಲಿ ಹಾಕಲಿಕ್ಕೆ. ಅದರ ನೆಲಗಡಲೆ ಎಲ್ಲ ಹಾಕೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಟೇಸ್ಟ್. ಒಂದು 7 ರಿಂದ 8 ಬ್ಯಾಡಗಿ ಮೆಣಸು, ಒಂದು 2 ಎಸಳು ಕರಿಬೇವು. ನೋಡಿ ನಾವು ಹೀಗೆ ಮಾಡಬೇಕಾದ್ರೆ ಒಂದಕ್ಕೊಂದಾಗಿದ ಗರಗರ ಅಂತೇಳಿ ಸೌಂಡ್ ಬಂದರೆ ಅಲ್ಲಿಗೆ ಆಗ್ತದೆ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ ತೆಂಗಿನಕಾಯನ್ನು ಹಾಕೊಳ್ಳುವ. ಸ್ವಲ್ಪ ಮಿಕ್ಸ್ ಮಾಡುವ. ಬ್ಯಾಡಗಿ ಮೆಣಸು ಸಹ ಸರಿಯಾಗಿ ರೋಸ್ಟ್ ಆಗಿದೆ. ಒಂದಕ್ಕೊಂದಾಗಿದ ಗರಗರ ಸೌಂಡ್ ಬರ್ತಿದೆ ನೋಡಿ. ಇಷ್ಟಾದರೆ ಸಾಕು. ಮಿಕ್ಸಿಗೆ ನಾವು ಹುರಿದಿಟ್ಟಂತಹ ನೆಲಗಡಲೆ ಹಾಗೆಯೇ ಎಳ್ಳನ್ನು ಹಾಕೊಳ್ಳುವ. ಹುರಿದ ಮಸಾಲೆ, ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿ, ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲ, ಅರ್ಧ ಚಮಚ ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ತೇನೆ. ನುಣ್ಣಗೆ ರುಬ್ಬಬೇಕು. ನೋಡಿ ಮಸಾಲೆಯನ್ನು ಈ ಹದದಲ್ಲಿ ರುಬ್ಬಬೇಕು. ತುಂಬ ನೀರಾಗಬಾರ್ದು ಮಸಾಲೆ. ನೋಡಿ ಬದನೆಯನ್ನು ನಾನು ಕಟ್ ಮಾಡಿ ನೀರೊಳಗೆ ಹಾಕಿಟ್ಟಿದ್ದೆ. ಇಲ್ಲದಿದ್ದರೆ ಅದು ಬೇಗ ಕಪ್ಪಾಗಿ ಬಿಡ್ತದೆ ಕಟ್ ಮಾಡಿದ ನಂತರ. ಇನ್ನು ಒಂದೊಂದೇ ಬದನೆಯನ್ನು ಓಪನ್ ಮಾಡಿ ಮಸಾಲೆ ತುಂಬಿಸ್ತಾ ಬರುವ. ಎಷ್ಟಾಗ್ತದೆ ಅಷ್ಟು ಮಸಾಲೆ ತುಂಬಬೇಕು. 2 ಸೈಡ್ ಓಪನ್ ಮಾಡಿ ತುಂಬಿಸಿದ್ರೆ ಆಯ್ತು. ನೋಡಿ
ಈ ಮಸಾಲೆ ತುಂಬಿ ಹಾಗೆ ಇಡ್ತಾ ಬರುವ. ಇದೇ ರೀತಿ ಎಲ್ಲ ಬದನೆಕಾಯಿಗೆ ಮಸಾಲೆ ತುಂಬುವ. ನಾವು ಈ ಮಸಾಲೆಯನ್ನು ತುಂಬ ನೀರು ಮಾಡಿದರೆ ನೋಡಿ ಇದರ ಒಳಗಡೆ ಹೋಗುವುದಿಲ್ಲ, ಅದು ನೀರು ಹೋದರೆ ಕೂಡ ಅದೆಲ್ಲ ಹರಿತಾ ಹೋಗ್ತದೆ. ಹಾಗೆ ಸ್ವಲ್ಪ ಗಟ್ಟಿಯಾಗಿ ಮಸಾಲೆ ಮಾಡೋದ್ರಿಂದ ಈ ಥರ ಒಳಗಡೆ ಹಾಕಿದಾಗ ನೋಡಿ ಹಾಗೆ ಇರ್ತದೆ. ಮನೆಯಲ್ಲಿ ಒಂದ್ಸಲ ಮಾಡಬೇಕು ಅಂತ ಹೇಳಿ ತುಂಬ ಅನ್ಕೋತಿದೆ, ಅದು ಮಾಡಲಿಕ್ಕೆ ಟೈಮ್ ಇರಲಿಲ್ಲ. ಮತ್ತು ನಿನ್ನೆ ಇದೇ ರೀತಿ ಮಾರ್ಕೆಟ್ಗೆ ಹೋದಾಗ ಫ್ರೆಶ್ ಬದನೆಕಾಯಿ ಕಂಡಿತು ನನಗೆ. ಹಾಗೆ ಮತ್ತು ಅದನ್ನು ತಂದು ಎಣ್ಣೆಗಾಯಿ ಮಾಡುವ ಅಂತ. ಇನ್ನು ನಾವು ಒಗ್ಗರಣೆ ಕೊಟ್ಟು ಬದನೆಯನ್ನು ಎಣ್ಣೆಯಲ್ಲಿ ಚೆಂದ ಫ್ರೈ ಮಾಡುವ. 2 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೊಳ್ತೇನೆ. ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. 1/4 ಸ್ಪೂನ್ ಆಗುವಷ್ಟು ಸಾಸಿವೆ, 1 ಎಸಳು ಕರಿಬೇವು. ಇನ್ನು ನಾವು ಮಸಾಲೆ ತುಂಬಿದ ಬದನೆಯನ್ನು ಹಾಕ್ತಾ ಬರುವ. ನೋಡಿ ಈ ತೊಟ್ಟನ್ನು ನಾವು ಹಾಗೆ ಇಟ್ಟಿರೋದ್ರಿಂದ ಕೈಯಲ್ಲೇ ತಿರುಗಿಸ್ಬೋದು. ನೋಡಿ ಈ ಥರ ಎಣ್ಣೆ ಎಲ್ಲ ಕಡೆಗೆ ಹಿಡಿಬೇಕು. ಒಟ್ರಾಸಿ ಉಂಟಲ್ಲ, ನಮಗೆ ಎಲ್ಲ ಕಡೆಯಲ್ಲಿ ಬೆಂದರೆ ಆಯಿತು. ಒಂದು 2 ನಿಮಿಷ ಈ ಥರ ಬೇಯಿಸೋದು. ಮತ್ತೆ ನಾವು ಇದಕ್ಕೆ ಮಸಾಲೆ ಹಾಕಿ ಮತ್ತೆ ಬೇಯಿಸ್ಲಿಕ್ಕೆ ಉಂಟು. ಇನ್ನು ಮಸಾಲೆಯನ್ನು ಎಲ್ಲ ಕಡೆಗೆ ಈ ಥರ ಹರಡುವ. ಸ್ವಲ್ಪ ನೀರು ಸೇರಿಸುವ. ಇನ್ನು 1 ರೌಂಡ್ ಫುಲ್ ಮಿಕ್ಸ್ ಮಾಡುವ ಮಸಾಲೆಯನ್ನು. ಮತ್ತು ಈ ಬದನೆಕಾಯಿ 2 ಚೆಂದ ಮಿಕ್ಸ್ ಆಗಬೇಕು. ಇನ್ನು ನಾವು ಇದನ್ನು ಸಣ್ಣ ಉರಿಯಲ್ಲಿ ಒಂದು 15 ನಿಮಿಷ ಬೇಯಿಸುವ. ಮುಚ್ಚಿಟ್ಟರೆ ಬೇಗ ಬೇಯ್ತದೆ. ಹಾಗೆ ಮುಚ್ಚಿಟ್ಟು ಬಿಡುವ. ನೋಡಿ ನಮ್ಮ ಬದನೆಕಾಯಿ ಎಣ್ಣೆಗಾಯಿ ರೆಡಿಯಾಗಿದೆ. ಹೇಗೆ ಬಂದಿದೆ ನೋಡಿ. ಮನೆಯಲ್ಲಿ ನೀವು ಚಪಾತಿ, ರೊಟ್ಟಿ, ದೋಸೆ ಎಲ್ಲ ಮಾಡಬೇಕಾದ್ರೆ ಈ ರೆಸಿಪಿಯನ್ನು ಒಂದು ತಪ್ಪದೆ ಟ್ರೈ ಮಾಡಿ. ಭಾರಿ ಒಂದು ಒಳ್ಳೆ ಕಾಂಬಿನೇಷನ್ ಆಗ್ತದೆ. ಈ ಬದನೆಕಾಯಿ ಎಣ್ಣೆಗಾಯನ್ನು ನಾವು ಕೂಡ ಮನೆಯಲ್ಲಿ ಸಿಂಪಲಾಗಿ ಮಾಡ್ಕೋಬೋದು. ನಿಮಗೆಲ್ಲಾದರೂ ಈ ಬದನೆಕಾಯಿ ಸಿಕ್ಕಿದ್ರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಈ ಬದನೆಕಾಯಿ ಎಣ್ಣೆಗಾಯಿ ಎಲ್ಲದಕ್ಕೂ ಸೂಟ್ ಆಗ್ತದೆ. ಈ ಚಪಾತಿ ಇರ್ಬೋದು, ದೋಸೆ, ಅಕ್ಕಿ ರೊಟ್ಟಿ, ಅನ್ನದ ಜೊತೆಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ನೀವು ಮನೆಯಲ್ಲಿ ಟ್ರೈ ಮಾಡಿದ ನಂತರ ಹೇಗೆ ಬಂದಿದೆ ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಾವು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.